ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಬುಧವಾರ ಮಾರ್ಕೆಟ್ನಲ್ಲಿ ಯಾವ ರೀತಿಯಾಗಿತ್ತು ಮೂಮೆಂಟು, ಅದೇ ರೀತಿಯಾಗಿ ನಾಳೆ ಸೆನ್ಸೆಕ್ಸ್ನ ಎಕ್ಸ್ಪೈರಿ. ಐ ಥಿಂಕ್ BSEದು ಮತ್ತು NSEದು ಡೇಟಾ ಬಂದಾಗ NSEಗೆ 1-2-3 ದಿನ ರಜೆಗಳು ಬಂದಿರೋವಂಥದ್ದು ಅವರ ರೆವೆನ್ಯೂಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗಿದೆ ಲಾಸ್ಟ್ ಕ್ವಾರ್ಟರ್ಲಿ. BSE ಯಾವ ರೀತಿಯಾಗಿ ಲಾಭ ಮಾಡ್ಕೊಂತು. ಗುರುವಾರ ಸ್ಟ್ರಾಟಜಿಕ್ ದಿನಗಳು, ಅವತ್ತಿನ ದಿನ ಇವೆಂಟ್ಗಳು ಕೂಡ ಆಗಿದೆ. ಮಂಗಳವಾರ ಸುಮಾರು 1-2-3 ಜಯಂತಿಗಳೆಲ್ಲ ಬಂದ್ಬಿಟ್ಟು ಮಂಗಳವಾರ ಎಕ್ಸ್ಪೈರಿಗಳಿರಲಿಲ್ಲ, ಹಾಗಾಗಿ ವಾಲ್ಯೂಮ್ ಕಮ್ಮಿ ಆಗಿದೆ ಅಂತ NSE ರಿಪೋರ್ಟ್ ಮಾಡಿತ್ತು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾಳೆ ಮತ್ತೆ ಅದು ಆಗುವಂಥ ಸಾಧ್ಯತೆ ಇದೆ. ಒಂದು ದೊಡ್ಡ ಮೂವ್ ಈ ವಾರದಲ್ಲಿ ನಿಫ್ಟಿನಲ್ಲಿ ಬರುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಕಾರಣ ಟೆಕ್ನಿಕಲ್ ಹೇಳ್ತೀನಿ, ದೊಡ್ಡ ದೊಡ್ಡ ಡೋಜಿಗಳನ್ನು ಮಾಡ್ತಾಯಿದೆ, ಹಗ್ಗ ಜಗ್ಗಟ್ಟು ಆಗ್ತಾರೆ. ಯಾರೋ ಒಬ್ಬರು ಬಿಟ್ಕೊಡ್ತಾರೆ. ಇವಾಗ ಯಾವ ಕಡೆ ಬಿಟ್ಕೊಡ್ತಾರೆ ಅನ್ನೋದನ್ನು ನೋಡೋಣ. ಸದ್ಯಕ್ಕೆ ಇವತ್ತು ಬೇರೆ ಏನು ನ್ಯೂಸ್ ಮಾತಾಡೋದು ವೇಸ್ಟೇ, ಅಲ್ಲಿದೆ ನೋಡಬೇಕು ನಾವು. ಇಲ್ಲಿದು ಇರಾನ್ದು, ಟ್ರಂಪ್ ಅವ್ರು ಏನು ಹೇಳ್ತಾ ಇದ್ದಾರೆ ಈ ಥರ ಅಂತ. ಸೊ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಡೇಟಾ ಇವತ್ತು ಬರುತ್ತೆ ಇಲ್ಲಿ US ಅಲ್ಲಿ. ಸೊ ಒಂದು ಇಂಟ್ರೆಸ್ಟಿಂಗ್ ಟೈಮಲ್ಲಿ ನಾವಿದ್ದೀವಿ. ಯಾಕೆ ಅಂತಂದರೆ ನೋಡಿ, ಸಾಮಾನ್ಯವಾಗಿ ಯುದ್ಧ ಗಿದ್ದ ಈ ಥರ ಎಲ್ಲ ಆಗ್ತಾಯಿದೆ ಅಂತಂದರೆ ಮಾರ್ಕೆಟ್ನಲ್ಲಿ ನಮ್ಮ ಏನಂತಾರೆ ಗೋಲ್ಡು ಪ್ರೊಟೆಕ್ಷನ್ ಆಗ್ತಾ ಹೋಗುತ್ತೆ. ಒಂದು ಇನ್ಫ್ಲೇಷನ್ ವಿರುದ್ಧ ಯುದ್ಧ ಈ ಥರ ಸಿಚುವೇಶನ್ ಬಂದರೆ ಅದಕ್ಕೆ ಒಂದು ಹೆಡ್ಜ್ ಕೊಡ್ತಾ ಹೋಗುತ್ತೆ ಅಂತ ನಾವು ಗೋಲ್ಡನ್ನು ಮಾತಾಡ್ತೀವಿ. ಈಗ ಯಾವ ಥರ ಸಿಚುವೇಶನ್ಲಿದೆ ಅಂತಂದರೆ ಮಾರ್ಕೆಟು ಕೆಳಗಡೆ ಬೀಳ್ತಾ ಇದೆ, ಗೋಲ್ಡು ಕೆಳಗಡೆ ಬೀಳ್ತಾ ಇದೆ. ಇದಕ್ಕೆ ಒಂದಿಷ್ಟು ರೀಸನ್ಗಳಿದೆ. ಹೌದು, ಖಂಡಿತ ರಿಸ್ಕ್ ಫ್ಯಾಕ್ಟರ್ ಇರಲ್ವಾ ಗೋಲ್ಡಿಗೆ ಅಂತಂದರೆ, ಹೌದು, ಒಂದು ಆ ಇನ್ಫ್ಲೇಷನ್ಗೆ ಒಂದು ಹೆಡ್ಜ್ ಆಗಿ ನಿಂತ್ಕೊಳ್ಳೋಂಥ ಒಂದು ಇನ್ಸ್ಟ್ರೂಮೆಂಟ್ ಅಂತ ನಾವು ನೋಡ್ತಾ ಹೋಗ್ತೀವಿ. ಅಂತ ಸಾಮಾನ್ಯವಾಗಿ ಇನ್ಫ್ಲೇಷನ್ ಅನ್ನೋದಕ್ಕಿಂತ ಯುದ್ಧ ಅಥವಾ ಈ ಥರ ಒಂದು ಮಾರ್ಕೆಟ್ನಲ್ಲಿ ಒಂದು ಅನ್ಇವನ್ ಸಿಚುವೇಶನ್ ಬರ್ತಾ ಇದೆ, ಆ ಥರ ಟೈಮಲ್ಲಿ ಒಂದು ಹೆಡ್ಜಾಗಿ ಉಳಿಯುತ್ತೆ ಅಂತ. ಬಟ್ ಇವಾಗ ಏನಾಗಿದೆ ಅಂದರೆ ಇನ್ಫ್ಲೇಷನ್ ಕೂಡ ಅದಕ್ಕೆ ಆ್ಯಡ್ ಆಗ್ತಾ ಇದೆ. ಅಂದರೆ ಅರ್ಥ ಏನು, US ಮಾರ್ಕೆಟ್ ದೃಷ್ಟಿಯಿಂದ ನೋಡ್ತಾ ಹೋಗೋದಾದ್ರೆ ಏನಾಗುತ್ತೆ ನೋಡಿ, ಗೋಲ್ಡ್ ಸಿಲ್ವರು ಸಿಕ್ಕಾಬಟ್ಟೆ ರ್ಯಾಲಿ ಆಗಿದೆ ಅಲ್ವಾ. ಈಗ ಒಂದು 6 ತಿಂಗಳಿಂದ ಒಂದು ಕನ್ಸಾಲಿಡೇಟ್ ಆಗ್ತಾ ಇದೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಆಲ್ರೆಡಿ ದೊಡ್ಡ ಪ್ಲೇಯರ್ಸ್ಗಳು ಗೋಲ್ಡ್ ಸಿಲ್ವರಲ್ಲಿ ದೊಡ್ಡ ಲಾಭನ ಮಾಡಿಬಿಟ್ಟಿದ್ದಾರೆ. ಇವಾಗ ಈಗ ಮುಂದೆ ಏನಾಗುತ್ತೆ, ಏನು ಕತೆ ಅನ್ನೋದು ಗೊತ್ತಿರೋದಿಲ್ಲ. ಅದು ಈಕ್ವಿಟಿಗೆ ಇಂಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಆಗಿ ಆ್ಯಕ್ಟ್ ಆಗ್ತಾ ಇರೋಂಥ ಇನ್ಸ್ಟ್ರೂಮೆಂಟು. ಇವಾಗ ಮೊನ್ನೆ ಏನು ಬಂತು, US ಜಾಬ್ ಡೇಟಾ ಬಂತು. ಜಾಬ್ ಡೇಟಾ ಏನಾದ್ರು ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ ಅಂತಿದ್ದರೆ, ಇವ್ರ ಎಕ್ಸ್ಪೆಕ್ಟೇಷನ್ಗಿಂತ ಕಮ್ಮಿ ಬಂದಿದೆ ಅಂದರೆ ಅರ್ಥ ಏನು, ಸ್ವಲ್ಪ ಒಂದೇಟ್ ಹಿಂದೇಟ್ ಆಗ್ತಾಯಿದ್ರು. ಓಕೆ, ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡಿಬಿಟ್ರೆ ಜನಗಳಿಗೆಲ್ಲ ಕಷ್ಟ ಆಗ್ಬೋದು ಸಾಲಾಗಿಲ್ಲ ಮಾಡೋದಕ್ಕೆ ಈ ಥರ ಅಂತ. ಇವಾಗ ಜಾಬ್ ಡೇಟಾ ಚೆನ್ನಾಗಿ ಬಂದಿರೋದ್ರೆ ಅಂದರೆ ಅರ್ಥ ಏನು, ಜನರ ಹತ್ರ ದುಡ್ಡು ಓಡಾಡ್ತಾ ಇದ್ದೀನಿ, ಎಲ್ಲಿದು US ಹೇಳ್ತಾ ಇದ್ದೀನಿ. ಹಾಗಾಗಿ ಒಂದು ಇನ್ಫ್ಲೇಷನ್ ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಐತೆ. ಯಾಕಂದರೆ ಜನರ ಹತ್ರ ಪರ್ಚೇಸಿಂಗ್ ಪವರ್ ಬಂತು ಅಂದರೆ ಅವ್ರು ಜಾಸ್ತಿ ಖರೀದಿ ಮಾಡ್ತಾ ಹೋಗ್ತಾರೆ. ಜಾಸ್ತಿ ಖರೀದಿ ಮಾಡ್ತಾ ಹೋಗ್ತಂದ್ರೆ ಡಿಮ್ಯಾಂಡ್ ಬರ್ತಾ ಹೋಗುತ್ತೆ, ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗ್ತಾ ಹೋಗ್ಬೋದು ಅಂತಲ್ವಾ. ಸೊ ಇವಾಗ ಏನಾಗ್ತಾ ಹೋಗ್ತಿದೆ, ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡೋಕ್ಕೆ ಒಲವು ಜಾಸ್ತಿ ಆಯಿತು. ಎಂಪ್ಲಾಯ್ಮೆಂಟ್ ಡೇಟಾ ಚೆನ್ನಾಗಿ ಬಂದಮೇಲೆ ಇವತ್ತೇನು ಬರ್ತಾ ಇದೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಡೇಟಾ ಬರ್ತಾ ಇದೆ. ಇವತ್ತೂ ಏನಾದರೂ ಇನ್ಫ್ಲೇಷನ್ ತುಂಬ ಆಗಿ ಹೋಗಿದೆ, ಯಾಕಂದರೆ ಕ್ರೂಡ್ ಬೆಲೆಗಳು ಜಾಸ್ತಿ ಆಗಿದೆ. ನೋಡಿ, ಲಾಸ್ಟ್ 3 ವರ್ಷದಲ್ಲಿ ಈ ಥರ ಆಗಿರಲಿಲ್ವಲ್ಲ ಗೋಲ್ಡಿಗೆ ಅಂತ ನಿಮಗೆ ಅನಿಸ್ತಾ ಹೋಗ್ಬೋದು. ಲಾಸ್ಟ್ 3 ವರ್ಷದಲ್ಲಿ ಏನಾಗಿದೆ, ನಮಗಿಲ್ಲಿ ಕಮ್ಮಿ ಮಾಡಿಲ್ಲ, ₹100 ₹102 ಕೊಟ್ಟಿದ್ದೀವಿ. ಇನ್ಮೇಲಿಂದ ಹೇಳಂಗಿಲ್ಲ ನೋಡಿ, ಯಾವ ಪಕ್ಷ ಅಂತ ತಿಳ್ಕೊಬಿಡಿ. ಇವತ್ತು ಲಾಂಗೆಸ್ಟ್ ಸರ್ವಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ನರೇಂದ್ರ ಮೋದಿ ಅವರು ಅಂತ ಬಂದಿತ್ತಲ್ವ ಎಲ್ಲ ಕಡೆ. ಅಂದರೆ ನೆಹರು ಅವ್ರದ್ದು ಏನು ದಾಖಲೆ ಇತ್ತು ಅದನ್ನು ಮುರಿದೋಗಿದೆ. ಇಷ್ಟು ದಿನ ಏನು ಹೇಳ್ತಾ ಇದ್ರು, ನೆಹರು ಅವ್ರು ಮಾಡಿದ್ದು, ಇವ್ರು ಮಾಡಿದ್ದು ಅಂತ ಹಿಂದೆ ಆರೋಪ ಮಾಡ್ತಾಯಿದ್ರು. ಅವರಿದ್ದಾಗ ಅವ್ರ ಹಿಂದೆ ಯಾರೂ ಇರಲಿಲ್ಲ ಬಿಡಿ ಮಾಡೋಕ್ಕೆ. ಬಟ್ ಹೇಳ್ತಾ ಇರೋದು ನಾನು ಅಂತವ್ರು, ಇನ್ನು ಮುಂದೆ ಅವ್ರು ಮಾಡಿದ್ದಕ್ಕೆ ಹಿಂಗಾಯ್ತು ಅಂತ ಹೇಳಂಗಿಲ್ಲ. ನಾವು ಇಷ್ಟು ದಿನ ಇದ್ವಲ್ಲ, ನಾವೇನು ಮಾಡಿದ್ವಿ ಅಂತ ಹೇಳ್ಕೊಳೋಂಥ ಟೈಮ್ ಬಂದಿದೆ. ಅಂದರೆ ಇಬ್ಬರಿಗೂ ನಾನು ಹೇಳ್ತಾ ಇದ್ದೀನಿ, ಯಾವುದೋ ಒಂದು ಪಕ್ಷ ಅಂತ ಮತ್ತೆ ಕಮೆಂಟ್ ಹೇಳ್ಬಿಡಿ, ಯಾವ ಪಕ್ಷದ ಪರವಾಗೂ ಇಲ್ಲ ನಾನು. ಆದರೆ ಇನ್ಮೇಲಿಂದ ಆ ಥರ ಸಬೂಬ್ ಕೊಡೋಂಗಿಲ್ಲ. ಯಾಕೆಂದರೆ ನೀವು ಮಾಡಿರೋದಿಲ್ಲ ಅಂದರೆ ನೀವು ಇಷ್ಟು ದಿನ ಇದ್ರಲ್ಲ ಸ್ವಾಮಿ, ನೀವೇನು ಮಾಡಿದ್ದೀರಾ ಅನ್ನೋ ಕ್ವಶನ್ನು ಇವಾಗ ಕೇಳುವಂಥದ್ದು ಬರ್ತಾ ಹೋಗುತ್ತೆ ಅವರಿಗೆ. ಅದು ಎಲ್ಲರೂ ನೆನ್ಪಿಟ್ಕೊಳ್ಬೇಕು ಆಯಿತಾ. ಏನು ಮಾಡಿಲ್ಲ ಅನ್ನೋದು ನೀವು ನೋಡಿರ್ತೀರ, ಓಟ್ ಹಾಕಬೇಕಾದ್ರೆ ನೀವು ನೋಡ್ತೀರಾ. ಎನಿವೇಸ್, ಕಮಿಂಗ್ ಬ್ಯಾಕ್. ಸೊ ಇವಾಗ ಏನಾಗಿದೆ, ಹಾಗಾಗಿ ಈಗ ಈ ಲಾಸ್ಟ್ 3 ವರ್ಷದಲ್ಲಿ ನಾವು ₹102 ಕೊಟ್ಟರು ಆದ್ರೂ ಕೂಡ ಗ್ಲೋಬಲ್ ಲೆವೆಲಲ್ಲಿ ಏನಾಗಿತ್ತು, ಒಂದು 60-70 ಈ ಥರ ಬಂದಿತ್ತು ಕ್ರೂಡ್. ಅಷ್ಟು ಕಡಿಮೆ ಬಂದಿತ್ತಲ್ವ. ನಮಗೆ ಇಲ್ಲಿ ₹1 ಕೂಡ ಕಮ್ಮಿ ಆಗಿರಲಿಲ್ಲ. ಸ್ಟೇಟ್ ಗೌರ್ಮೆಂಟು ಮಾಡಲಿಲ್ಲ, ಸೆಂಟ್ರಲ್ ಗೌರ್ಮೆಂಟು ಮಾಡಲಿಲ್ಲ. ಸೊ ಗೋಲ್ಡಿಗೆ ಏನಾಗ್ತಾ ಹೋಯಿತು, ಅದು ಒಂದು ಒಳ್ಳೆ ಪಾಸಿಟಿವಿಟಿನ ಕೊಡ್ತಾ ಹೋಯಿತು. ಸೊ ಇನ್ಫ್ಲೇಷನ್ ಬರೋನು ಜಾಸ್ತಿ ಇಲ್ಲ ಅಂತ ಹೇಳ್ಬಿಟ್ಟು ಏನಾಯಿತು, ಗೋಲ್ಡ್ ಮೇಲ್ಗಡೆನೇ ಹೋಗ್ತಾ ಹೋಯಿತು. ಈಗೇನಾಗಿದೆ, ಕ್ರೂಡ್ ಜಾಸ್ತಿ ಆಗಿದೆ, ಪ್ರತಿಯೊಂದು ಪದಾರ್ಥಗಳ ಬೆಲೆ ಜಾಸ್ತಿ ಆಗ್ತಾ ಇದೆ, ಜಾಬ್ ಡೇಟಾ ಚೆನ್ನಾಗಿ ಬಂದಿದೆ. ಸೊ ಎಲ್ಲ ಕಡೆಯಿಂದ ಒಂದು ಇಂಟ್ರೆಸ್ಟ್ ರೇಟ್ನ ಹೈಕ್ ಮಾಡೋಕ್ಕೆ ಫೆಡರಲ್ ಬ್ಯಾಂಕ್ಗಳು, ಇಲ್ಲಿ RBIಗಳು ಎಲ್ಲರೂ ಕೂಡ ತುದಿಗಾಲ ನಿಲ್ಲೋ ಥರದ್ದು ಕಾಣಿಸ್ತಾ ಇದೆ. ಇಂಟ್ರೆಸ್ಟ್ ರೇಟ್ ಹೈಕ್ ಮಾಡಿದ್ರೆ ಏನಾಗುತ್ತೆ ಅಂತ ನೀವು ಕೇಳ್ತಾ ಹೋಗ್ಬೋದು. ಇಂಟ್ರೆಸ್ಟ್ ರೇಟ್ ಹೈಕ್ ಮಾಡಿದ್ರು ಅಂತಂದರೆ ಇವರು ಏನೂ ಕಷ್ಟಪಡ್ದಲೇ ದೊಡ್ಡದಾಗಿ ದುಡ್ಡಿಟ್ಟಿರೋರು, ಅವರು ಬಾಂಡ್ ಮಾರ್ಕೆಟಲ್ಲಿ, ಗೌರ್ಮೆಂಟ್ ಟ್ರೆಷರೀಸ್ಗಳಲ್ಲಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಕೂಡ ಅವರಿಗೆ ದೊಡ್ಡ ಮಟ್ಟಿನ ಇಂಟ್ರೆಸ್ಟ್ ರೇಟು ಸಿಗ್ತಾ ಹೋಗುತ್ತೆ. ಈ ಮಾರ್ಕೆಟು ಟ್ರಂಪ್ ಇವತ್ತೇನು ಹೇಳ್ತಾರೆ, ನಾಳೆ ಏನು ಹೇಳ್ತಾರೆ, ಎಡಗಡೆ ಮಗ್ಲಲ್ಲಿ ಎದ್ದರೆ ಏನು ಹೇಳ್ತಾರೆ, ಬಲಗಡೆ ಮಗ್ಲಲ್ಲಿ ಎದ್ದರೆ ಏನು ಹೇಳ್ತಾರೆ, ಇದೆಲ್ಲ ತಲೆ ಕೆಡಿಸ್ಕೊಳ್ಳೋದೇ ಬೇಡವಲ್ಲ. ಡೈರೆಕ್ಟಾಗಿ ಅವರಿಗೆ ಆರಾಮಾಗಿ ಒಂಥರ FD RD ಥರ ನೀವು ಇಟ್ಟರು ನಿಮಗೆ ದುಡ್ಡು ಬರ್ತಾ ಹೋಗುತ್ತಲ್ಲ, ಟ್ರೆಷರಿ ಬಾಂಡ್ಸಲ್ಲಿ ಈ ಥರ ಅಲ್ಲ. ಹಾಗಾಗಿ ಏನಾಗ್ತಾರೆ, ಇಲ್ಲಿ ಆಲ್ರೆಡಿ ರನ್ ಆಗೋಗಿದೆ ಗೋಲ್ಡಲ್ಲಿ, ಒಂದು ಕರೆಕ್ಷನ್ ಆಗ್ಬೋದು, ಇಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೋಬೋದು. ಈಕ್ವಿಟಿ ಮಾರ್ಕೆಟು
ಮಾರ್ಕೆಟು US ಅಲ್ಲಿ ಅದು ಕೂಡ ಆಲ್ ಟೈಮ್ ಹೋಗಿದೆ, ಅಲ್ಲೂ ಕೂಡ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೋಬೋದು. ಎರಡರದ್ದು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಂಡು ಇಲ್ಲಿಗೆ ಹೋಗ್ಬೋದು, ಬಾಂಡ್ ಮಾರ್ಕೆಟ್ ಕಡೆಗೆ ಹೋಗ್ಬೋದು. ಸೊ ಇದು ಒಂದು ದಾರಿ ಏನಾಗುತ್ತೆ ಅನ್ನೋದು ಕಾಣಿಸ್ತಾ ಇದೆ, ಯಾಕೆ ಮಾರ್ಕೆಟು ನೆಗೆಟಿವ್ ಕಡೆಗೆ ಹೋಗುವಂಥ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ ಅಂತ. ಇನ್ನೊಂದು ಕೆಲವರು IPOಗಳನ್ನು ಹೇಳ್ಬೋದು. ಇವಾಗ ಆಂಥ್ರೋಪಿಕ್ ಇವತ್ತು ನೋಡಿ ಹೊಸದು ಮತ್ತೊಂದು ಲಾಂಚ್ ಮಾಡಿದ್ದಾರೆ ಅವರು ಪ್ರಾಡಕ್ಟು. ಸೊ ನಾವು ಇನ್ನು ಪ್ರಾಡಕ್ಟ್ ಲಾಂಚ್ ಮಾಡಲ್ಲ, ಸ್ವಲ್ಪ ಸ್ಟೇಬಲ್ ಆಗಬೇಕು, ತುಂಬ ಒಂದು ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾರೆ, ಅವರೇ ಲಾಂಚ್ ಮಾಡ್ತಾನೆ ಇರ್ತಾರೆ. ಅವ್ರದ್ದು IPO ಕೂಡ ಬರ್ತಾ ಇದೆ, ಸ್ಪೇಸ್ ಎಕ್ಸಿನ IPO ಬರ್ತಾ ಇದೆ. ಸೊ ಅಲ್ಲಿಗೆ ಜನ ದುಡ್ಡು ತೊಗೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಬಟ್ ಬಿಗ್ಗಿಸ್ ಅಷ್ಟು ದಡ್ಡಿರೋದಿಲ್ಲ, ಅದೊಂದು ಹೈಪನ್ನು ಕ್ರಿಯೇಟ್ ಮಾಡ್ತಾ ಇರ್ಬೋದು. ಯಾಕೆಂತಂದರೆ ವ್ಯಾಲ್ಯೂಯೇಷನ್ ಅಂತ ನೋಡಿದ್ರೆ ಇಬ್ಬರೂ ಪ್ರಾಫಿಟಬಲ್ ಆಗಿಲ್ಲ. ಆಂಥ್ರೋಪಿಕ್ ಕಂಪ್ನಿನೂ ಇನ್ನೂ ಪ್ರಾಫಿಟಬಲ್ ಇಲ್ಲ, ಸ್ಪೇಸ್ ಎಕ್ಸ್ ಕಂಪ್ನಿನೂ ಇನ್ನೂ ಪ್ರಾಫಿಟಬಲ್ ಇಲ್ಲ. ಸೊ ಪ್ರಾಫಿಟಬಲ್ ಇಲ್ಲದೇ ಇರೋಂಥ ಕಂಪ್ನಿನಲ್ಲಿ ಜಸ್ಟ್ ಬಿಕಾಸ್ ಆಫ್ ವ್ಯಾಲ್ಯೂಯೇಷನ್ ದೊಡ್ಡವರು ದುಡ್ಡು ಹಾಕ್ತಾರಾ, ಅಥವಾ ಇಂಥ ಟೈಮಲ್ಲಿ ಹೈಪನ್ನು ಕ್ರಿಯೇಟ್ ಮಾಡಿ ಎಂಟ್ರಿ ಆಗಿರೋರು ಅವರು ಲಿಸ್ಟಿಂಗ್ ಹಾಕಿಂತ ಮುಂಚೆನೇ ದುಡ್ಡು ಹಾಕಿರ್ತಾರೆ. ಅಂದರೆ ಜನಗಳಿಗೆ ಆ ಹೈಪನ್ನು ಕ್ರಿಯೇಟ್ ಮಾಡಿ ಜನ ಬರಲಿ ಅಂತ ಹೇಳಿ ಜನಗಳಿಗೆ ಮಾರ್ಬಿಟ್ಟು ಹೋಗ್ತಾರ. ನೀವೇ ಯೋಚನೆ ಮಾಡಿ, ಎಲ್ಲ IPOಗಳಲ್ಲೂ ಆಗ್ತಾ ಇದೆ, ಇಂಡಿಯಾದಲ್ಲೂ ಆಗ್ತಾ ಇದೆ. FIಗಳು ಮಾರ್ತಾ ಇರೋದು IPOಗಳನ್ನು ಸೇರಿನೇ. ಇಲ್ಲಿ ದಯವಿಟ್ಟು ಹುಷಾರಾಗಿರಿ. ಮಾರ್ಕೆಟಲ್ಲಿ ಏನು ಸುದ್ದಿ ಬರುತ್ತೋ ಬರೀ ಅದನ್ನು ಮೇಲ್ನೋಟಕ್ಕೆ ನಂಬಕ್ಕೆ ಹೋಗಬೇಡಿ. ಸೊ ಕಮಿಂಗ್ ಬ್ಯಾಕ್, ತುಂಬ ಕಥೆ ಆಗೋಯ್ತು ಇವತ್ತು. ಬರ್ತಾ ಹೋಗೋದಾದರೆ ಹಿಂಡಾಲ್ಕೋದಲ್ಲಿ 3.47% ಕರೆಕ್ಷನ್ ಬಂದಿದೆ, ಕೋಲ್ ಇಂಡಿಯಾದಲ್ಲಿ 3.41% ಕರೆಕ್ಷನ್ ಬಂದಿದೆ. ಅದೇ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಹಾಗೆಯೇ ನೆಸ್ಲೆ ಮತ್ತು ಹಿಂದೂಸ್ತಾನ್ ಯೂನಿಲಿವರ್ ಇದೆಲ್ಲ ಕ್ರೂಡ್ ಕಮ್ಮಿ ಆಗಿತ್ತಲ್ಲ, ಸೊ ಇದೆಲ್ಲ ಸ್ವಲ್ಪ 1.98 ಆಗಿತ್ತು. ನಾಳೆನೂ ಹಿಂಗೆ ಉಳ್ಕೊಳಂತ ನೋಡೋಣ. ಯಾಕಂದರೆ ಮಧ್ಯಾಹ್ನ ಮಾರ್ಕೆಟ್ ಅವರ್ ಆದಮೇಲೆ ಏನಂತ ಬಂತು, ಇಲ್ಲಾಂತೆ ಅವರು ಬ್ರಿಡ್ಜ್ ಮೇಲೆ ಅಟ್ಯಾಕ್ ಮಾಡ್ತಾರಂತೆ, ಅವರ ಪವರ್ ಪ್ಲಾಂಟ್ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಇನ್ನೇನು ತುದಿಗಾಲಲ್ಲಿ ನಿಂತಿಯಾರಂತೆ ಟ್ರಂಪ್ ಅವರು ಅಂತ ಫಾಕ್ಸ್ ನ್ಯೂಸಿಂದ ಬರ್ತಾ ಇದೆ ಅಂತ ಐ ಥಿಂಕ್ ಶಿವ ಅವರು ಕೂಡ ಶೇರ್ ಮಾಡಿದರು. ಈ ಥರದ್ದೆಲ್ಲ ಸುದ್ದಿ ಬರ್ತಾ ಇದೆ, ನೋಡೋಣ ಅಂತ ಏನಾಗುತ್ತೆ ಅಂತ. ಬ್ಯಾಂಕಿಂಗಲ್ಲಿ ಕೆಲವೊಂದು ಬ್ಯಾಂಕಿಂಗ್ ಸ್ಟಾಕ್ಗಳು ಪಾಸಿಟಿವ್ ಆಗಿತ್ತು. HDFC ICICI ಬ್ಯಾಂಕ್ ಕೂಡ ಇವತ್ತು ಪಾಸಿಟಿವ್ ಆಗಿತ್ತು, ವಿಚ್ ಇಸ್ ಎ ಗುಡ್ ಸೈನ್. ಆದರೆ ಮಿಡ್ ಕ್ಯಾಪ್ ಅಂತ ನಾವು ನೋಡ್ತಾ ಬರೋದಾದರೆ ದೊಡ್ಡ ಮಟ್ಟಿನ ಸೆಲ್ಲಿಂಗ್ ಆಗಿದೆ ಅಲ್ವಾ. ಇದರಲ್ಲಿ ಸೀಮನ್ಸ್ ಎನರ್ಜಿನಲ್ಲಿ 3.46%, ಅದಾನಿ ಗ್ರೀನು, ಸೋಲಾರ್ ಇಂಡಸ್ಟ್ರೀಸು ಎಲ್ಲದೂ ಕೂಡ, ಮುತ್ತೂಟ್ ಫೈನಾನ್ಸಲ್ಲಿ 3.09% ದೊಡ್ಡ ಮಟ್ಟಿನ ಕರೆಕ್ಷನ್ಗಳಾಗಿದೆ. ಸೊ ಐ ಥಿಂಕ್ ಸೀಮನ್ಸ್ ಎನರ್ಜಿ ಇವತ್ತಿನ ಟಾಪ್ ಲೂಸರ್ ಆಗಿದೆ, 3.46% ಕರೆಕ್ಷನ್ ಬಂದಿರೋದ್ರ ಮೂಲಕ. ಹಾಗೆಯೇ ಪಿಡಿಲೈಟು ಇವತ್ತು 1.67% ಅಪ್ ಬಂದಿರೋದ್ರ ಮೂಲಕ. ಈಗೇನು ಕೆಮಿಕಲ್ ಸೆಕ್ಟರ್ ಸ್ಟಾಕು ಸ್ವಲ್ಪ ಕ್ರೂಡ್ ಕೆಳಗಡೆ ಬಂದಿರೋದ್ರಿಂದ ಅದು ಪಾಸಿಟಿವ್ ಆಗೋ ಥರ ಕಾಣಿಸ್ತಾ ಇದೆ. ಸೊ ನಿಫ್ಟಿದು ನೋಡೋದಾದರೆ ನೋಡಿ, ಯಾವ್ದು ಆಗಬಾರ್ದಾಗಿತ್ತು ಅದು ಇವತ್ತು ಆಗೋಗಿದೆ. ಇವತ್ತು ನಿನ್ನೆ ಐ ಥಿಂಕ್ ಲಾಸ್ಟ್ ಚಾನ್ಸ್ ಇದು ಎಕ್ಸ್ಪೈರಿ ದಿನ ಅಂತ ನಾವು ಮಾತಾಡ್ಕೊಂಡಿದ್ವಿ, ಎಲ್ಲಿ ಬೌನ್ಸ್ ಆಗೋಕ್ಕೆ ಅಂತ. ಅಂದರೆ ಈ ಒಂದು 23,000 ಇದನ್ನು ಉಳಿಸ್ಕೋಬೇಕು ಅಂದರೆ ಇಲ್ಲಿಂದ ಬೌನ್ಸ್ ಆಗಬೇಕು ಅಂತ. ನಿನ್ನೆ ಟು ಬಿ ಆನೆಸ್ಟ್ ಸ್ವಲ್ಪ ಒಳ್ಳೆ ರೀತಿಯಾದ ಕ್ಲೋಸಿಂಗ್ನೇ ಕೊಟ್ಟಿತ್ತು. ಅಫ್ಕೋರ್ಸ್ 23,261 ಕೆಳಗಡೆ ಕ್ಲೋಸಿಂಗ್ ಮಾಡಿದ್ವಿ, ವರ್ಡಿಕ್ಟ್ನ ಕೊಟ್ಟಿರಲಿಲ್ಲ. ಆದರೆ ನಾನು ಹೊರಡಕ್ಕೆ ರೆಡಿ ಇದ್ದೀನಿ ಅನ್ನೋ ಥರ ಕ್ಲೋಸಿಂಗ್ ಕೊಟ್ಟಿತ್ತು. ಇವತ್ತು ಅದು ಕೂಡ ಆಯಿತು. ನಿನ್ನೆ ಮಾತಾಡಿದ್ವಿ ಅಲ್ವಾ, 15 ಮಿನಿಟ್ಸಲ್ಲಿ ನೋಡಿ ಒಂದು ಹೈಯೆಸ್ಟ್ ಪಾಯಿಂಟಿಗೆ ಬಂದು ಕ್ಲೋಸಿಂಗ್ ಆಗಿದೆ. ಇಲ್ಲಿಂದ ಇದ್ರ ಮೇಲ್ಗಡೆ ಓಪನ್ ಆಯಿತು. 23,300 ಬಿಟ್ಟು ನಿಮಗೆ ಹೋಗ್ತಾ ಹೋಯಿತು ಕನ್ಫರ್ಮೇಷನ್. ಅಂದರೆ ನೀವು 350, 400 ಇಲ್ಲಿ ತನಕ ಹೋಗ್ಬೋದು ಅಂತ ಮಾಡ್ತೀವಿ. ಇವತ್ತು ಎರಡೂ ಟಾರ್ಗೆಟ್ಗಳು ಅಚೀವ್ ಆಯಿತು. ಫಸ್ಟ್ ಹಾಫಲ್ಲಿ ಎಕ್ಸಾಕ್ಟಾಗಿ ಹಾಗೆ ಆಯಿತು, ಒಳ್ಳೆ ರೇಂಜಲ್ಲಿ ಓಪನ್ ಆಯಿತು. ನಿನ್ನೆ ಅದು ಒಂದು ಏನು ಬಸ್ ಸ್ಟ್ಯಾಂಡ್ ಇತ್ತು ಅದನ್ನು ಬಿಟ್ಕೊಡ್ಲಿಲ್ಲ. ಅಲ್ಲಿಂದ ದೊಡ್ಡ ಮರಬಜು ಕ್ಯಾಂಡ್ಲು ಬಂತು. ಇವಾಗ ಇದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಇಲ್ಲಿಂದ ಎಂಟ್ರಿ ಆದರೂ ಕೂಡ ನಿಮಗೆ 50-100 ಪಾಯಿಂಟ್ಗಳು ಆರಾಮಾಗಿ ಹಿಡಿಯೋಕ್ಕೆ ಸಿಗ್ತಾ ಇತ್ತು, ಅಲ್ಲಿ ತನಕ ಹೋಯಿತು. ಆದರೆ 23,400 ಆದಮೇಲೆ ಅದನ್ನು ಕೂಡ ನಿನ್ನೆ ಮಾತಾಡಿದ್ವಿ. ದಯವಿಟ್ಟು ನಿನ್ನೆ ಫಿನ್ಫ್ಯಾಕ್ಟ್ಸ್ ನೋಡಿದ್ರು ಕಮೆಂಟ್ ಮಾಡಿ. ಇಲ್ಲಿ ಒಂದು ದೊಡ್ಡ ರೆಸಿಸ್ಟೆನ್ಸ್ ಕೂತಿದೆ, ಈಗ ಬರ್ತಾ ಇರೋದು ಫಸ್ಟ್ ಜಂಪ್ ಅಷ್ಟೇ, ಇದು ರೆಸಿಸ್ಟೆನ್ಸ್ ಆಗಿ ಉಳಿದಿರುತ್ತೆ ಈ ಲೆವೆಲ್ ಅಂತ ಮಾತಾಡಿದ್ವಿ. ಅದಕ್ಕಿಂತ ಮುಂಚೆನೇ 23,400 ಹತ್ರನೇ ಒಂದ್ಸಲ ಅಟೆಂಪ್ಟ್ ಆಗಿ ಅಲ್ಲಿಂದ ಶಾರ್ಪಾಗಿ ಫಾಲ್ ಬರ್ತಾಯಿತ್ತು ಸೆಕೆಂಡ್ ಹಾಫಲ್ಲಿ. ಸೊ 23,000 ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತಾ? ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿತ್ತು. ಒಂದು ಒಳ್ಳೆ ರೆಸಿಸ್ಟೆನ್ಸ್ ಲೆವೆಲ್ ಇದೆ ಹಿಂದ್ಗಡೆ, ಇಲ್ಲಿ ಒಂದು ಒದ್ದಾಡ್ತಾ ಇದೆ. ಇಲ್ಲಿಂದ ಬಂದಿರೋಂಥ ಮೂಮೆಂಟ್ ಇಲ್ಲಿ ಕಾಣಿಸ್ತಾ ಇಲ್ಲ. ಇಲ್ಲಿ ಅಟೆಂಪ್ಟ್ ಮಾಡ್ತಾ ಇದ್ದಾರೆ, ಒಂದ್ಸಲ ಅಟೆಂಪ್ಟ್ ಮಾಡಿ ಕರೆಕ್ಷನ್ ಬಂದು ಮತ್ತೆ ತೊಗೊಂಡು ಹೋಗಿದ್ದಾರೆ ಅಂದರೆ ಇಲ್ಲಿ ಬೀಳ್ಸೋ ಸಾಧ್ಯತೆ ಇತ್ತು. ಅದು ಬಿತ್ತು ಅಲ್ವಾ, ಜೋರಾಗೆ ಬಿತ್ತು. ಇಲ್ಲಿ ಇದ್ರ ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗಿತ್ತು ಅಂದರೆ ನಾವೇನು ತಲೆ ಕೆಡಿಸ್ಕೋಬೇಕಾಗಿರಲಿಲ್ಲ ಇವತ್ತು. ಓಕೆ, ಈ ಝೋನ್ನ ದಾಟಿ ಮೇಲ್ಗಡೆ ಬಂದಾಗಿದೆ. ಸೊ ಏನೋ ಆತಂಕ ಇಲ್ಲ, ಒಂದು ಅಟೆಂಪ್ಟ್ ಮಾಡಿದೆ ಆಲ್ರೆಡಿ, ಇದ್ರ ಮೇಲ್ಗಡೆ ಹೋಗಿದೆ, ಇಲ್ಲೆಲ್ಲರೂ ಬಂದು ಕ್ಲೋಸಿಂಗ್ ಆಗಿದ್ರು ಓಕೆ ಅಂತ ಹೇಳ್ಬೋದಾಗಿತ್ತು ನಾವು. ಇನ್ನು ನಾಳೆಗೆ ಮತ್ತೆ ಇದೊಂದು ಒಂದು ಹೈಯರ್ ಆಗಿ ಕಂಟಿನ್ಯೂ ಆಗ್ಬೋದು ಅಂತ. ಬಟ್ ಇವತ್ತೇನಾಯಿತು, ಕೆಳಗಡೆ ಬಂತು. ಎಲ್ಲಿ ಕೆಳಗಡೆ ಬಂತು? ನಿನ್ನೆ ಕ್ಲೋಸಿಂಗಿಂತನೂ ಕೆಳಗಡೆ ಬಂತು. ಕ್ಲೋಸಿಂಗ್ ಡೇಟಾ ವೆರಿ ವೆರಿ ಇಂಪಾರ್ಟೆಂಟ್, ಅದರಲ್ಲೇ ಸೂಕ್ಷ್ಮತೆ ಇರುವಂಥದ್ದು. ನೋಡಿ, ಮೊನ್ನೆ ಮಾಡಿದಂಥ ಹೈ, ನಿನ್ನೆ ಅಟೆಂಡ್ ಮಾಡಿದಂಥ ಹೈ, ನಿನ್ನೆ ಕ್ಲೋಸ್ ಮಾಡಿದಂಥ ಹೈ, ಇದು ವೆರಿ ಇಂಪಾರ್ಟೆಂಟ್ ಲೆವೆಲ್. ಇದನ್ನು ಬಿಟ್ಟು ಕೆಳಗಡೆ ಕ್ಲೋಸಿಂಗ್ ಆಯಿತು ಇವತ್ತು ಮಾರ್ಕೆಟು. ಮತ್ತೆ ನಾನು ನೆಗೆಟಿವ್ ಟೆರಿಟರಿಗೆ ಬಂದಿದ್ದೀನಿ ಅನ್ನೋದನ್ನು ಮಾರ್ಕೆಟು ಹೇಳ್ತಾ ಇದೆ. ಅದಕ್ಕೆ ಕೊನೆ ಟೈಮಲ್ಲಿ ಆ್ಯಡ್ ಆಗಿರುವಂಥ ಪೊಸಿಷನ್ಗಳು ಕೂಡ ಕಾಣಿಸ್ತಾ ಇದೆ. 23,214 ಕ್ಲೋಸಿಂಗ್ ಆಗಿದೆ. ಗಿಫ್ಟ್ ನಿಫ್ಟಿ ಸದ್ಯಕ್ಕೆ ಫ್ಲಾಟ್ ನಡೀತಾ ಇದೆ. ಮಿಡ್ ಕ್ಯಾಪ್ ನಿಫ್ಟಿ ಇವತ್ತಿನ ಟಾಪ್ ಲೂಸರ್ ಆಗಿತ್ತು. ಇಂಡಿಯಾ ವಿಕ್ಸು ಮಾರ್ಜಿನಲ್ಲಿ ಪಾಸಿಟಿವ್ ಆಗಿದೆ. ಕ್ರೂಡು ಟ್ರಂಪ್ ಅವ್ರು ಹಿಂಗೆ ಹೇಳಿದ ಮೇಲೆ 91, 92 ಬಂದಿದ್ದು, ತಿರ್ಗಾ 94, 95 ಕಡೆಗೆ ಹೋಗ್ತಾ ಇದೆ. ಗೋಲ್ಡ್ ಸಿಲ್ವರಲ್ಲಿ ದೊಡ್ಡ ಕರೆಕ್ಷನ್ ಆಗಿದೆ ಇವತ್ತು. ಅದಕ್ಕೆ ಇವತ್ತಿನ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಡೇಟಾ ಯಾವ ಥರ ಬರುತ್ತೆ ಅಂತ ನೋಡಬೇಕು. ನಾಳೆ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಡೇಟಾ ಅಂತ ಒಂದು ಬರುತ್ತೆ ಅವ್ರದ್ದು, ಅದು ಕೂಡ ಡೇಟಾ ಬರುತ್ತೆ. ಅದ್ರ ಮೇಲೆ
ಫೆಡ್ಡು ಪಕ್ಕಾನ ಇವಾಗ 70% ಈ ವರ್ಷದೊಳಗಡೆ ಇಂಟ್ರೆಸ್ಟ್ ರೇಟ್ನ ಹೈಕ್ ಮಾಡ್ತಾರೆ ಅನ್ನೋದು ಕನ್ಫರ್ಮ್ ಆಗಿಬಿಟ್ಟಿದೆ ಮಾರ್ಕೆಟಿಗೆ. ಜಾಬ್ ಡೇಟಾ ಬಂದಮೇಲೆ, ಇವತ್ತು ಪ್ರೈಸ್ ಇಂಡೆಕ್ಸ್ ಡೇಟಾ ಬಂದಮೇಲೆ ಅದು ಇನ್ನೂ ಕೆಲವಾಗ್ತಾ ಹೋಗುತ್ತೆ, ಅದರಿಂದ ಇನ್ನೂ ಚೇಂಜಸ್ ಆಗ್ತಾ ಹೋಗ್ಬೋದು. ಗೋಲ್ಡಿಂದು ಚಾರ್ಟ್ ಅಂತ ನೋಡ್ತಾ ಬರೋದಾದ್ರೆ ನೋಡಿ, ಇವತ್ತು ಪರ್ಫೆಕ್ಟ್ ಟೈಮ್ ಟು ಶಾರ್ಟ್ ಇತ್ತು. ಇದನ್ನ ನಾನು ಕೂಡ ಶೇರ್ ಕೂಡ ಮಾಡಿದ್ದೆ. ಆದರೆ ಇದನ್ನ ಜಾಸ್ತಿ ಉಳಿಸ್ಕೊಳಕ್ಕೂ ಹೋಗ್ಬಾರ್ದು ನಾವಿಲ್ಲಿ. ಯಾಕೆಂತಂದರೆ ಈ ಹಿಂದೆ ನೋಡಿ, ಇಲ್ಲಿ ಬಂದು ಇಲ್ಲಿಂದ ಶಾರ್ಪಾಗಿ ಬೌನ್ಸ್ ಆಗಿರುವಂಥ ಲೆವೆಲ್ ಇದು ಅಲ್ವಾ. ಈಗ ಟ್ರಂಪ್ ಅವ್ರು ಯಾವ ಟೈಮಲ್ಲಿ ಏನು ಹೇಳ್ತಾರೆ ಏನು ಹೇಳಕ್ಕೆ ಬರೋದಿಲ್ಲ ನಮಗೆ. ಹಾಗಾಗಿ ಅಲ್ಲಿ ಏನಿರುತ್ತೆ ಅಲ್ಲಿ ಮುಗಿಸ್ಕೋಬೇಕು, ನಾವು ಉಳಿಸ್ಕೊಳಕ್ಕೆ ಹೋಗ್ಬಾರ್ದು. ಮತ್ತು ಇಲ್ಲಿ ಹಿಂದೆ ಒಂದು ಪ್ರೈಸ್ ಆಕ್ಷನ್ ಆಗಿರುವಂಥ ಲೆವೆಲ್ ಇದು. ಇಲ್ಲಿ ಎಲ್ಲಿ ಬೇಕಾದ್ರೂ ಸಪೋರ್ಟ್ ತೊಗೊಂಡು ಇದನ್ನ ನಾವು ಎಲ್ಲಿಂದ 4300 4000 ಲೆವೆಲ್ ವೆರಿ ಇಂಪಾರ್ಟೆಂಟ್ ಲೆವೆಲು. ಆದರೆ ಇದು ಒಂದು ಹಿಂದೆ ಒಂದು ಸಪೋರ್ಟ್ ತೊಗೊಂಡಿರುವಂಥ ಲೆವೆಲ್ಲು. ಸೊ ಇಲ್ಲಿ ಹುಷಾರಾಗಿರಬೇಕು ಅಂತಲೂ ಕೂಡ ಮಾತಾಡ್ತೀವಿ. ಸೊ ಯಾರಿಗಾರು ಮನೆಯಲ್ಲಿ ಅನಿವಾರ್ಯತೆ ಇದೆ, ಫಂಕ್ಷನ್ಗಳಿದೆ, ಗೋಲ್ಡ್ ತೊಗೊಳ್ಳೇಬೇಕು ಇವಾಗ ಅಂದರೆ ಈಗ ಇನ್ನೂ ನೀವು ವೆಯ್ಟ್ ಆಗುತ್ತೆ ಅನ್ನೋದಕ್ಕೆ ಕಾಯಕ್ಕಿಂತ ಇವಾಗ ಹಂತವಾಗಿ ಬೈ ಮಾಡೋದು ಒಳ್ಳೆಯದು ಅಂತ ಹೇಳ್ತೀನಿ. ಹೇಗೆ ನಾನು ಯಾವುದು ಹೇಳ್ತಾ ಇದ್ದೀನಿ, ಮಾರ್ಕೆಟಲ್ಲಿ ಟ್ರೇಡ್ ಮಾಡಿ ಮತ್ತೊಂದು ಮಾಡಿ ಅಂತ ಹೇಳ್ತಾ ಇಲ್ಲ. ಜ್ಯುವೆಲರಿ ಪರ್ಪಸ್ಸಿಗೆ ತೊಗೋಬೇಕು ಅಂತ ಇರುತ್ತಲ್ಲ ಗೋಲ್ಡು, ಅವರಿಗೆ ಹೇಳ್ತಾ ಇದ್ದೀನಿ ಈ ಟೈಮು ನೀವು ಅವಕಾಶನ ಉಪಯೋಗಿಸ್ಕೋಬೋದು. 4000 ಒಳ್ಳೆ ಲೆವೆಲ್, 4000ದಿಂದ 4200 ವೆರಿ ಇಂಪಾರ್ಟೆಂಟ್ ಲೆವೆಲು, ಗುಡ್ ಲೆವೆಲ್ ಇದು ಕಂಪೇರ್ ಮಾಡಿದ್ರೆ. ಆದರೆ ನಿಮಗೇನು ಹೆಚ್ಚಿನ ವ್ಯತ್ಯಾಸ ಆಗಲ್ಲ. ಯಾಕೆ ಹೇಳಿ, ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಮಾಡಿಬಿಟ್ರಲ್ಲ. ಇಲ್ಲ ಅಂದಿದ್ದರೆ ಇದು 1,30,000 ಆಸ್ಪಾಸ್ ಅಲ್ಲಿಗೆ ಬರಬೇಕಾಗಿತ್ತು, 1,35,000 ಅಲ್ಲಿಗೆ ಬರಬೇಕಾಗಿತ್ತು ಗೋಲ್ಡು. ಬಟ್ ಇವಾಗ ನಿಮ್ಗೆ ಇನ್ನೂ ಕೂಡ 1,48,000 ಇದೆ. ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಆಗಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ. ಸಿಲ್ವರು ಅಷ್ಟೇ, ಸಿಲ್ವರ್ ಇಷ್ಟೊತ್ತಿಗೆ ಇದೇ ಥರ ಇದ್ದಿದ್ರೆ ಎಲ್ಲಿಗೆ ಬರಬೇಕಾಗಿತ್ತು, ಹೆಚ್ಚು ಕಮ್ಮಿ ನಾವು 2 ಲಕ್ಷಕ್ಕೆ ಹತ್ತತ್ರ ಬರಬೇಕಾಗಿತ್ತು. ಇಲ್ಲೊಂದ್ಸಲ ಬಿದ್ದಾಗ ನಿಮ್ಗೆ ನೆನಪಿದೆಯಾ, 2 ಲಕ್ಷ ಹತ್ರಕ್ಕೆ ಬಂದಿದ್ವಿ ನಾವು, ಎಕ್ಸಾಕ್ಟಾಗಿ 2 ಲಕ್ಷಕ್ಕೆ ಬಂದಿದ್ವಿ ಅನ್ಸುತ್ತೆ. ಐ ಥಿಂಕ್ ಇಲ್ಲೇ ಇರುತ್ತಲ್ಲ ಚಾರ್ಟು, ಯಾಕಷ್ಟೊಂದು ದೂರ ಹೋಗೋದು. MCX ಚಾರ್ಟನ್ನು ಓಪನ್ ಮಾಡಿದ್ರೆ ಇಲ್ಲೇ ಸಿಕ್ಬಿಡುತ್ತೆ ನಿಮಗೆ. ಇದು ನಾನು ಇಂಟರ್ನ್ಯಾಷನಲ್ ಚಾರ್ಟ್ಸ್ನ ತೋರಿಸ್ತಾ ಇರ್ತೀನಿ. ಬಟ್ ನೀವು ಸಿಲ್ವರ್ MCX ನೋಡೋದಾದ್ರೆ ನೋಡಿ, 2 ಲಕ್ಷಕ್ಕೆ ಬಂದಿತ್ತಲ್ಲ, ಎಕ್ಸಾಕ್ಟಾಗಿ 2 ಲಕ್ಷಕ್ಕೆ ಬಂದಿತ್ತು ಒಂದ್ಸಲ ಅಲ್ವಾ. ಸೊ ಈಗ 2,35,000 ಇದೆ, ಬಿಕಾಸ್ ಇಲ್ಲೂ ಕೂಡ ಇಂಪೋರ್ಟ್ ಡ್ಯೂಟಿ ಚಾರ್ಜ್ ಆ್ಯಡ್ ಆಗಿರೋದ್ರಿಂದ. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಜಾಸ್ತಿ ದುಡ್ಡು ಕೊಡಲೇಬೇಕು ನಾವು. ಇಂಟರ್ನ್ಯಾಷನಲ್ ಕಮ್ಮಿ ಆಗಿದೆ ಅಂದರೂ ಕೂಡ ಇಂಡಿಯಾದಲ್ಲಿ ಜಾಸ್ತಿ ದುಡ್ಡನ್ನ ಕೊಡಲೇಬೇಕು, ಏನೂ ಮಾಡೋಕ್ಕೆ ಆಗೋದಿಲ್ಲ. ಸೊ ಅದೇ ರೀತಿಯಾಗಿ ಡಾಲರ್ ಇಂಡೆಕ್ಸು ಕೂಡ ಇವತ್ತು ಸ್ವಲ್ಪ ನೆಗೆಟಿವಿಟಿಗೆ ಹೋಗಿದೆ. ಬಟ್ ಮೇಯ್ನಾಗಿ ಇವತ್ತು US ಮಾರ್ಕೆಟು ನೆಗೆಟಿವ್ ಓಪನ್ ಮಾಡೋ ಥರ ಇಂಡಿಕೇಷನ್ನ ಕೊಡ್ತಾ ಇದೆ ಆಲ್ರೆಡಿ. ಸೊ ಆಲ್ರೆಡಿ ಒಂದು 0.39% ಕೆಳಗಡೆ ಓಪನ್ ಆಗ್ಬೋದು ಡೌ ಜೋನ್ಸ್ ಹೇಳ್ತಾ ಇದೆ. ನ್ಯಾಸ್ಡ್ಯಾಕ್ ಚಾರ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇವಾಗ ನೋಡಿ. ಮೊನ್ನೆ ನ್ಯಾಸ್ಡ್ಯಾಕ್ ಚಾರ್ಟ್ ಓಪನ್ ಮಾಡಿದ್ವಿ. ಇಲ್ಲಿ ನನ್ನ ಏನಂತ ಮಾತಾಡ್ಕೊಂಡಿದ್ವಿ, ಇಲ್ಲಿ ಒಂದು ಅಂತಿಂತ ಸಾಮಾನ್ಯದಲ್ಲ, ಇಲ್ಲಿ ಒಂದು 10 ದಿನ ನಿಂತಿರೋ ಬಸ್ ಸ್ಟ್ಯಾಂಡ್ ಇದೆ. ಇಷ್ಟು ದೊಡ್ಡ ಝೋನ್ ಬಂದಾಗ ಇಲ್ಲಿ ಒಂದು ಸ್ವಲ್ಪ ಸುಧಾರಿಸ್ಕೋಬೇಕು ಮಾರ್ಕೆಟ್. ಹಿಂಗೆ ಕೆಳಗಡೆ ಹೋಗೋಕ್ಕೆ ಚಾನ್ಸಸ್ ಇರಲ್ಲ ಅನ್ಲೆಸ್ ವೆರಿ ನೆಗೆಟಿವ್ ಏನಾದ್ರು ಸಿಚುವೇಷನ್ ಬರ್ತಾ ಇದೆ ಅಂತ ಮಾತಾಡಿದ್ವಿ. ಬಟ್ ನಿನ್ನೆ ಏನು ಮಾಡ್ತು, ದೊಡ್ಡ ಬಾರ್ ಮಾಡ್ತು, ಆಲ್ಮೋಸ್ಟ್ ಬ್ಲಡ್ ಬಾತ್. ಕೆಲವರು ಕೇಳಿದ್ರಿ ಬ್ಲಡ್ ಬಾತ್ ಆಗಿದೆಯಲ್ಲ ಏನು ಅಂತ. ನೋಡಿ, ಬ್ಲಡ್ ಬಾತ್ ಥರದ್ದು ಸಿಚುವೇಷನ್ ಬಂದಿತ್ತು. ಬಟ್ ಕೊನೆ ಟೈಮಲ್ಲಿ ಹಾಗೆ ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಆಯಿತು. ವೆರಿ ವಾಲಟೈಲ್ ನೆನ್ನೆ ದಿವಸ ಯಾವುದು ನ್ಯಾಸ್ಡ್ಯಾಕ್ ಇಂಡೆಕ್ಸು. ಸೊ ಇವಾಗ ಇಷ್ಟು ದೊಡ್ಡ ಕ್ಯಾಂಡಲ್ಗಳು 2 ದಿನ ಆಗಿರೋದ್ರಿಂದ ಈ ಝೋನಲ್ಲಿ ಉಳ್ಕೊಳುತ್ತಾ ಅಥವಾ ಇದನ್ನು ವಾಪಸ್ ಕಂಟಿನ್ಯೂ ಮಾಡುತ್ತಾ ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕು. ನೋಡಿ, 50 ಡೇ ಮೂವಿಂಗ್ ಆ್ಯಾವ್ರೇಜಲ್ಲಿ ಐ ಥಿಂಕ್ ಕರೆಕ್ಟಾಗಿ ಅಲ್ಲಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿದೆ ನಿನ್ನೆ ನ್ಯಾಸ್ಡ್ಯಾಕು. ಬಟ್ ಇದು ಒಂದು ಸ್ವಲ್ಪ ದಿನ ಇದ್ದು ಮತ್ತೆ ಕೆಳಗಡೆ ಬರುತ್ತಾ ಏನಾಗುತ್ತೆ ಅನ್ನೋದು ನೋಡೋಣ. US ಮಾರ್ಕೆಟಲ್ಲಿ ಒಂದು ಕರೆಕ್ಷನ್ ತುಂಬ ದಿನದಿಂದ ಪೆಂಡಿಂಗ್ ಇದೆ. ಏನೇ ಹೇಳ್ಬೋದು, ಹಂಗೆ ಮಾಡ್ಬೋದು, ಹಿಂಗೆ ಮಾಡ್ಬೋದು, ಹಂಗೆ ಮಾಡ್ತಾ ಇದ್ದೀವಿ ಅಂತ ಎಲ್ಲ ಕಡೆ ಯುದ್ಧ ಮಾಡಿಸ್ಬಿಟ್ಟು ಅವರು ಮೇಲ್ಗಡೆ ಹೋಗಿದ್ರು. ಈಗ ಅದರಲ್ಲಿ ಕರೆಕ್ಷನ್ ಆದರೆ ದೊಡ್ಡ ಕರೆಕ್ಷನ್ ಆಗಬೇಕು. 26,000 ತನಕ ಕರೆಕ್ಷನ್ ಆದರೆ ಆಶ್ಚರ್ಯ ಪಡಬೇಕಾಗಿಲ್ಲ, ವಿಚ್ ಇಸ್ 3000 ಪಾಯಿಂಟ್ಸ್ ಕರೆಕ್ಷನ್ ಫ್ರಮ್ ಕರೆಂಟ್ ಲೆವೆಲ್. ಆದರೆ ನಮ್ಮ ಕತೆ ಏನು, ನ್ಯಾಸ್ಡ್ಯಾಕ್ ಬಿತ್ತು ಅಂದರೂ ಇಂಡಿಯಾ ಮಾರ್ಕೆಟ್ ರಿಯಾಕ್ಟ್ ಆಗುತ್ತೆ, ಕ್ರೂಡ್ ಮೇಲೆ ಹೋದ್ರೂ ಇಂಡಿಯಾ ಮಾರ್ಕೆಟ್ ರಿಯಾಕ್ಟ್ ಆಗುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಸೊ ನೋಡೋಣ. ಸೊ US ಮಾರ್ಕೆಟ್ ಬೀಳ್ತಿದೆ ಅಂದರೆ ನಮ್ಮನ್ನು ಬೀಳಿಸ್ತಾರೆ ಅವರು, ಇನ್ನೇನು ಮಾಡೋಕ್ಕಾಗಲ್ಲ. ಮೇಲೆ ಹೋದಾಗ ಮಾತ್ರ ನಾವು ಮೇಲೆ ಹೋಗಲ್ಲ, ಕೆಳಗಡೆ ಬಿದ್ದಾಗ ನಾವು ಕೆಳಗಡೆ ಬೀಳ್ತೀವಿ. ನೋಡೋಣ ಅದೆಲ್ಲ ಎಲ್ಲಿಗೆ ಬರುತ್ತೆ ಅಂತ. ಸೊ ಕ್ರೂಡು ಏನು ಹಿಂಗೆ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಬಟ್ ನೋಡಿ, ನಿಮಗೆ ನೋಡಿ 2 ವರ್ಷದಿಂದ ನಿಫ್ಟಿನಲ್ಲಿ ಏನಾದರೂ ರಿಟರ್ನ್ಸ್ ಕೊಟ್ಟಿದೆಯಾ ಇಂಡಿಯನ್ ಮಾರ್ಕೆಟು? ಸೊ ನೀವು ನೋಡ್ತಾ ಬನ್ನಿ. ಇವತ್ತು ಈಗ SIPಗಳನ್ನ ಸ್ಟಾಪ್ ಮಾಡಬೇಕಾ ಇಲ್ವಾ ಅನ್ನೋದೇ ನಿಮಗೆ ಒಂದಿಷ್ಟು ಸುಮಾರು ವೀಡಿಯೋಗಳು ಬರ್ತಾ ಇರ್ಬೋದು ನಿಮಗೆ ಆಲ್ರೆಡಿ ಯೂಟ್ಯೂಬಲ್ಲಿ. SIPಗಳು ಮಾಡಬೇಕಾ ಬೇಡವಾ ಅಂತ ಕೇಳೋ ಥರ ಸ್ಥಿತಿಗೆ ಬಂದಿದೆ. ನೋಡಿ, ಇಲ್ಲಿ 2024ರಲ್ಲಿ ಯಾವ ಲೋ ಮಾಡಿದ್ವೋ ಈಗಲೂ ಅದೇ ಲೋ ಅಲ್ಲಿದ್ದೀವಿ. 2 ವರ್ಷದಿಂದ ಏನೂ ರಿಟರ್ನ್ಸ್ ಇಲ್ಲ. ಜೊತೆಗೆ ರುಪಿ ಕೂಡ ವೀಕ್ ಆಗಿದೆ. ಸತೀಶ್ ಸರ್ ಕೂಡ ಹೇಳ್ತಾ ಇದ್ದಾರೆ ಕಮೆಂಟಲ್ಲಿ. ಸೊ ಅಷ್ಟು ಡಬಲ್ ಇಂಪ್ಯಾಕ್ಟ್ ಇವಾಗ ಬಿದ್ದಿರೋಂಥದ್ದಲ್ವಾ. ಸೊ 2 ವರ್ಷದಿಂದ ಏನೂ ಇಲ್ಲ, ಆ ಥರ ಬಂದಿದೆ. ಸೊ ಇದು ನೆಕ್ಲೈನು. ಇದನ್ನು ಬ್ರೇಕ್ ಇಲ್ಲಿಗೆ ಬರ್ತೀವ, ಫಸ್ಟ್ ಆಫ್ ಆಲ್ ನೋಡೋಣ. ಇಲ್ಲಿಗೆ ಬಂದರೆ ಇದನ್ನು ಬ್ರೇಕ್ ಆಗ್ತೀವ, ಅದು ಇನ್ನೊಂದು ಕತೆ. ನೋಡೋಣ ಎಲ್ಲ ಎಲ್ಲಿಗೆ ಬರುತ್ತೆ. 20,000 12,000 ಗ್ಯಾಂಗು ಮತ್ತೆ ಬರ್ತಾರೆ ಇವಾಗ, ಆ್ಯಕ್ಟಿವ್ ಆಗ್ತಾರೆ ಇನ್ನೊಂದು ಸ್ವಲ್ಪ ದಿನದಲ್ಲಿ. 12,000 ತನಕ ಬರೋ ತನಕ ಕಾಯದ, ಏನು ಮಾಡೋಣ ನೋಡೋಣ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಹೀಟ್ ಮ್ಯಾಪ್ ನೋಡ್ಕೊಂಬರೋದಾದರೆ, ಹೇಗೆ ನಿನ್ನೆ ಹಸಿರು ಇವತ್ತು ರೆಡ್ಡು, ನಿನ್ನೆ ಏನಿರುತ್ತೋ ಅದ್ರ ಉಲ್ಟಾ ಮಾರನೇ ದಿನ ಹಂಗೆ ಆಗ್ತಾ ಹೋಗಿರೋದು. FMCG 1% ಅಪ್ಮೌಂಟ್ ಬಂದಿರೋ ಮೂಲಕ ಇವತ್ತಿನ ಟಾಪ್ ಗೇನರ್ ಆಗಿದೆ. ಹಾಗೆಯೇ ಎನರ್ಜಿ ಸೆಕ್ಟರ್ 2% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಆಪ್ಷನ್ ಚೇಂಜ್ ನೋಡೋದಾದರೆ ನಾಳೆ ಸೆನ್ಸೆಕ್ಸ್ ಇಂದ ನೋಡೋಣ. ಅದಕ್ಕೆ ಮುಂಚೆ ಮುಂದಿನ ವಾರ ನಿಫ್ಟಿ ನೋಡೋದಾದರೆ ನೋಡಿ, ಆಲ್ರೆಡಿ 23,300 ಪೊಸಿಷನ್ ಬಿಲ್ಡ್ ಆಗಿದೆ. ನಿನ್ನೆ ಯಾವ ಹುರುಪಿತ್ತೋ 23,200, ಅದಕ್ಕಿಂತ ಜಾಸ್ತಿ ರೆಸಿಸ್ಟೆನ್ಸ್ ಇವತ್ತು 23,300 ಕ್ರಿಯೇಟ್ ಆಗಿದೆ. ಸೊ ಮಾರ್ಕೆಟ್ ಸ್ವಲ್ಪ ನಾನು ನೆಗೆಟಿವ್ ಕಡೆಗೆ ಹೋಗ್ತೀನಿ ಅನ್ನೋ ಥರ ಹೇಳೋ ಥರ ಕಾಣಿಸ್ತಾರೆ. ಬಟ್ ಮ್ಯಾಕ್ಸ್ ಪೈನ್ ಇನ್ನೂ ಶಿಫ್ಟ್ ಆಗಿಲ್ಲ, ಇನ್ನೂ 23,300 ಇದೆ. ನೋಡೋಣ ಏನು ಮಾಡುತ್ತೆ ಮಾರ್ಕೆಟ್ ಅಂತ. ಇದನ್ನು ಹೇಳಿಲ್ಲ ನಾನು, ದೊಡ್ಡ ಮೂವ್ ಯಾಕೆ ಅನ್ಕೋತಾ ಇದ್ದೀನಿ ಅನ್ನೋದನ್ನು ಹೇಳಿಲ್ಲ ಮೇಯ್ನಾಗಿ. ಸೊ ನಿಫ್ಟಿನಲ್ಲಿ 1 ಡೇ ಕ್ಯಾಂಡಲಲ್ಲಿ ನೋಡಿ, ಇದು ಯಾಕೋ ಒಂದೊಂದು ಸಲ ಕಚ್ಕೊಂಡ್ಬಿಡುತ್ತೆ ಟ್ರೇಡಿಂಗು. ಸೊ ನೋಡಿ, ನಿಫ್ಟಿನಲ್ಲಿ ಈ ಥರ ಯಾವ ಕ್ಯಾಂಡಲ್ಗಳು ಮಾಡುತ್ತಲ್ಲ ನೋಡಿ, ಒಂದು ಉಲ್ಟಾ ಹ್ಯಾಮರು, ಇನ್ನೊಂದು ಹ್ಯಾಮರ್ ಮಾಡಿದ್ರೆ ಒಂದು
ದೊಡ್ಡದಾಗಿರೋ ಮೂವ್ಮೆಂಟ್ ಬರುತ್ತೆ ಸಾಮಾನ್ಯವಾಗಿ. ಇವತ್ತು ಬಂದಿದೆ, ಆದರೆ ಅದನ್ನ ಸಸ್ಟೈನ್ ಮಾಡೋಕ್ಕಾಗಿಲ್ಲ. ಮತ್ತೆ ಥರ್ಡ್ ಟೈಮ್ ಅಂದರೆ ಇದು ಏನು ತೋರಿಸ್ತಿದೆ ಹೇಳಿ, ಫುಲ್ ಕೆಳಗಡೆ ಮೇಲ್ಗಡೆ ಓಪನ್ ಆಗಿ ಫುಲ್ ಕೆಳಗಡೆ ತೊಗೊಂಬಂದಿದ್ದಾರೆ ಒಬ್ಬರು, ಇನ್ನೊಂದು ದಿನ ಕೆಳಗಡೆ ತನಕ ಹೋಗಿ ಅಲ್ಲಿಂದ ಫುಲ್ ಮತ್ತೆ ಬುಲ್ಸ್ ತೊಗೊಂಡೋಗಿದ್ದಾರೆ. ಇವತ್ತು ಬುಲ್ಸ್ ತೊಗೊಂಡೋಗಿ ಮತ್ತೆ ಬೇರ್ಸ್ ತೊಗೊಂಬಂದಿದ್ದಾರೆ. ಅಂದರೆ ದೊಡ್ಡ ಮಟ್ಟಿನ ಹಗ್ಗ ಜಗ್ಗಾಟ ಆಗ್ತಾ ಇರೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಯಾರೋ ಒಬ್ಬರು ಬಿಟ್ಕೊಡ್ತಾರೆ ಇವಾಗ ಸದ್ಯದಲ್ಲಿ, ಒಂದು ಬುಲ್ಸ್ ಬಿಟ್ಕೊಡ್ತಾರೆ, ಇಲ್ಲ ಬೇರ್ಸ್ ಬಿಟ್ಕೊಡ್ತಾರೆ. ಸೊ ಯಾರು ಬಿಟ್ಕೊಡ್ತಾರೋ ಅವ್ರು ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ಜೋರಾಗಿ ಮಾರ್ಕೆಟು ಹೋಗುವಂಥ ಸಾಧ್ಯತೆ ಇರುತ್ತೆ. ಸದ್ಯಕ್ಕೆ ಆಗ್ತಾ ಇರೋಂಥ ಬೆಳವಣಿಗೆ ನೋಡಿದ್ರೆ ಸ್ವಲ್ಪ ನೆಗೆಟಿವ್ ಫೇವರ್ ಆಗೇ ಇದೆ. ಹಾಗಂತ ತುಂಬ ನೆಗೆಟಿವ್ ಆಗಿದೆಯಾ? ಇಲ್ಲ. ಬಟ್ ಇವತ್ತಿನ ಕ್ಲೋಸಿಂಗು ನೆಗೆಟಿವ್ ಕ್ಲೋಸಿಂಗ್ ಖಂಡಿತವಾಗ್ಲೂ. ಆದರೆ ಇವತ್ತಿಂದ ಏನಾದರೂ ಇದ್ರ ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟಿತ್ತು ಅಂತಂದರೆ ನಾವು ಸ್ವಲ್ಪ ಪಾಸಿಟಿವ್ ಆಗಿ ಓಕೆ ಎಲ್ಲ ಗ್ಯಾಪ್ ಎಲ್ಲ ಫಿಲ್ ಮಾಡಿದೆ, ಇಲ್ಲಿ ಮೇಲ್ಗಡೆ ಹೋಗ್ಬೋದಿತ್ತು ಅಂತ ನೋಡ್ಬೋದಿತ್ತು. ಬಟ್ ಈಗಲೇ ತೀರಾ ನೆಗೆಟಿವ್ ಅಂತಲೂ ಹೇಳೋಂಗಿಲ್ಲ. ಇವತ್ತು ಕೊಟ್ಟಿರೋ ನೆಗೆಟಿವ್ ಕ್ಲೋಸಿಂಗ್ ನಿಜ, ಆದರೆ ಕನ್ಫರ್ಮೇಷನ್ ಯಾವಾಗ ಕೊಡುತ್ತೆ? ನಾಳೆ ಕ್ಲೋಸಿಂಗ್ ಕೊಡುತ್ತೆ. ನಾಳೆನೂ ತಿರ್ಗಾ ಒಂದು ಡೋಜಿ ಮಾಡಾಕತ್ತಾ ಹಿಂಗೆ, ಅಥವಾ ಇದ್ರ ಮೇಲ್ಗಡೆ ಹೋಗುತ್ತಾ ಅನ್ನೋದು ನೋಡೋಣ. ಸದ್ಯಕ್ಕೆ 23,261 ರೆಸಿಸ್ಟೆನ್ಸ್ ಆಗಿ ಉಳ್ಕೋಬೇಕು. ಪೊಸಿಷನ್ ಕೂಡ ಅದನ್ನ ಹೇಳ್ತಾ ಇದೆ, ತೋರಿಸ್ತೀನಿ. ಸೊ ಇವತ್ತು 23,300 ನೋಡಿ ಇಷ್ಟು ದೊಡ್ಡದಾಗಿ ಆ್ಯಡ್ ಆಗಿದೆ. ರೆಸಿಸ್ಟೆನ್ಸ್ಗಳು ಆ್ಯಡ್ ಆಗಿರೋ ಅಷ್ಟು ಮಟ್ಟಿಗೆ ಸಪೋರ್ಟ್ಗಳು ಆ್ಯಡ್ ಆಗಿಲ್ಲ. ಹಾಗಾಗಿ PCR ಕೆಳಗಡೆ ಬಂದಿರೋದು ಪುಟ್ ಟು ಕಾಲ್ ರೇಷಿಯೋ ಆಗಿರುತ್ತೆ. ಅದು ಡೇಟಾ ಹಿಂದೆ ಹೇಗೆ ನೋಡೋದು, ಇದನ್ನು ನೋಡ್ಕೊಂಡು ನೋಡ್ಕೊಂಡು ಹೇಗೆ ಟ್ರೇಡ್ ಮಾಡೋದು ಅನ್ನೋದು MM ಪ್ರೀಮಿಯರಲ್ಲಿ ಐ ಥಿಂಕ್ ಒಂದು ತಿಂಗಳ ಹಿಂದೆ ಡೆಡಿಕೇಟೆಡ್ ವಿಡಿಯೋ ಇದೆ. ಇಂಟ್ರೆಸ್ಟ್ ಇದ್ದವರು ಪ್ಲೇ ಲಿಸ್ಟಲ್ಲಿರುತ್ತೆ, ದಯವಿಟ್ಟು ನೋಡಿ. ಅದೇ ರೀತಿಯಾಗಿ ಫೈರ್ಸ್ ಬಗ್ಗೆ ಹೇಳಬೇಕಾಗಿತ್ತು ಇವತ್ತು, ಮತ್ತೆ ಆ್ಯಕ್ಟಿವೇಟ್ ಮಾಡ್ಕೊಂಡಿದ್ದೀನಿ. ಈಗೇನು ಪ್ರಮೋಷನ್ ಅಲ್ಲ, ನಿಮ್ಮ ಯಾವ ಬ್ರೋಕರ್ ಇದೆಯೋ ಅದರಲ್ಲೇ ಇರಿ, ಏನೂ ತೊಂದರೆ ಇಲ್ಲ. ನಂದು ಇತ್ತು ಅಕೌಂಟು, ಬಟ್ ಡಾರ್ಮೆಂಟ್ ಅಕೌಂಟ್ ಆಗೋಗಿತ್ತು, ನಾನೇನು ಟ್ರೇಡ್ ಮಾಡ್ತಾ ಇರಲಿಲ್ಲ. ಈಗ ರೀಆಕ್ಟಿವೇಟ್ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಇಲ್ಲಿ ಬಾರ್ ರಿಪ್ಲೈ ಅನ್ನೋ ಒಂದು ಫೀಚರ್ ಕೊಟ್ಟಿದ್ದಾರೆ ಅವರು. ಫಾರ್ ಎಕ್ಸಾಂಪಲ್ ನೀವು ಇವತ್ತು 23,400ನೇ ನಾನು ಶಾಪ್ ಲಾಸಿಗೆ ಇಟ್ಕೊಂಡು ಒಂದು 3 ಲಾಟು ಬೈ ಮಾಡ್ತೀನಿ ಇಲ್ಲಿ, ಬೈ ಅಲ್ಲ ಸೆಲ್ ಮಾಡ್ತೀನಿ ಅಂತ ನೀವು ಎಂಟ್ರಿ ತೊಗೊಂಡಿದ್ರಿ ಅಂತಂದರೆ ಇಲ್ಲಿ ಅಲ್ವಾ. ಸೊ 3 ಲಾಟ್ ಸೆಲ್ ಮಾಡ್ತೀನಿ ಈ ಪಾಯಿಂಟಲ್ಲಿ ಅಂತ ನೀವು ಎಂಟ್ರಿ ತೊಗೊಂಡಿದ್ರಿ ಅಂತಂದರೆ ಏನಾಗ್ತಾಯಿತ್ತು ಅನ್ನೋದನ್ನು ತೋರಿಸುತ್ತಿದ್ದು. ಸೊ ನಿಮಗೆ ಎಷ್ಟು ಲಾಭ ಆಗ್ತಾಯಿತ್ತು, ಏನಾಗ್ತಾಯಿತ್ತು ನಿಫ್ಟಿನಲ್ಲಿ ಆ ಮೂಮೆಂಟ್ ತೊಗೊಂಡಿದ್ರೆ ನೋಡಿ. ಆ ಕ್ಷಣಕ್ಕೂ ನಿಮಗೆ P&L ಹೇಗೆ ಚೇಂಜ್ ಆಗ್ತಾಯಿತ್ತು. ಬ್ಯಾಕ್ ಟೆಸ್ಟಿಂಗ್ ಮಾಡೋರಿಗೆ ನಾನು ಫುಲ್ ಟೈಮ್ ಮಾರ್ಕೆಟಲ್ಲಿ ಸಮಯ ಕೊಟ್ಟಿರೋದಿಲ್ಲ, ನಂದು ಏರಿಳಿತ ನಾನು ನೋಡಬೇಕಾಗಿತ್ತು, ಯಾವ ರೀತಿ ಆಗ್ತಾಯಿದೆ ಏನು ಕತೆ ಅನ್ನೋದನ್ನು ನಾನು ನೋಡಬೇಕಾಗಿತ್ತು ಅನ್ನೋರಿಗೆ ಇದು ತುಂಬ ಇಂಪಾರ್ಟೆಂಟ್ ಡೇಟ್ ಆಗ್ತಾ ಹೋಗುತ್ತೆ. ಸೊ 560 ಅಂತ ತೋರಿಸ್ತಾ ಇದೆ. ಇಲ್ಲಿ ಏನು ಮಾಡಿದೆ, ಇದು ಬೈ ಮಾಡಿ ಸೆಲ್ ಎರಡು ತೊಗೊತಿದ್ದು, ಇಲ್ಲಿ ಸೆಲ್ ಮಾಡಿ ಬೈ ಮಾಡಿರೋದು 23,402, ಇಲ್ಲಿಂದ ಇಲ್ಲಿಗೆ ಕ್ವಾಂಟಿಟಿ 3 ಅಂತ ತೋರಿಸಿದೆ ಇಲ್ಲಿ. ಬಟ್ ಯಾವ ರೀತಿಯಾಗಿ ತೊಗೊಂಡಿದ್ದಾರೆ, ಇದು 560 ಹೇಗೆ ಬಂತು, 560 ಜಾಸ್ತಿ ಬಂದಿರಬೇಕು ಅದು, ಬಟ್ ಅದನ್ನ ನೋಡ್ತೀನಿ. ಬಟ್ ನಿಮ್ಗೆ ಅರ್ಥ ಆಗ್ತಾ ಇದೆ ಅನಿಸುತ್ತೆ. ಸೊ ಕ್ವಾಂಟಿಟಿ ಐ ಥಿಂಕ್ ಇದು ಲಾಟಲ್ಲಿ ತೊಗೊಳಲ್ಲ, ಇದು ಕ್ವಾಂಟಿಟಿ ತೊಗೊಳುತ್ತೆ, ಅಂದರೆ 3 ಕ್ವಾಂಟಿಟಿ ಅಂತ ತೊಗೊಂತು. ಬಟ್ ನಿಫ್ಟಿಂಗ್ ನಿಮ್ಗೆ ಗೊತ್ತಿದೆ 75 ಮತ್ತೊಂದಿದೆ ಅಲ್ವಾ, ನೀವು ಅದನ್ನ ಸೆಟ್ ಮಾಡಿ ಇಟ್ಕೋಬೋದು. ಇದು ಯಾವ ಸ್ಪೀಡಲ್ಲಿ ಬಾರ್ ಚೇಂಜ್ ಆಗುತ್ತೆ ಎಲ್ಲ ಇಟ್ಕೋಬೋದು. ನೋಡಿ ಯಾರು ಬ್ಯಾಕ್ ಟೆಸ್ಟಿಂಗ್ ಮಾಡಬೇಕು, ನಾನು ಪೊಸಿಷನ್ನ ತೊಗೊಂಡ್ಬಿಟ್ಟಿದ್ರೆ ನನ್ನ ಎಮೋಷನ್ಗಳು ಹೇಗೆ ಚೇಂಜ್ ಆಗುತ್ತೆ, ನಾನು ಆರಾಮಾಗಿ ಕೂತ್ಕೊಂಡು ವರ್ಚುವಲಾಗಿ ಅದನ್ನ ಪ್ಲೇ ಮಾಡಬೇಕು ಅಂದರೆ ಫೈರ್ ಸೆಲ್ ಫೀಚರ್ ಇದೆ. ಈ ಫೀಚರ್ ನನಗೆ ತುಂಬ ಇಷ್ಟ ಆಗ್ತಾಯಿತ್ತು. ಅದೇ ರೀತಿಯಾಗಿ ನಿಮಗೆ 2 ಮಲ್ಟಿಪಲ್ ವ್ಯೂಸ್ಗಳು ಐ ಥಿಂಕ್ ಇದು ದನ್ನಲ್ಲೂ ಕೊಡ್ತಾರೆ, ಶಿವ ಸರ್ ಹೇಳ್ತಾನೆ ಇರ್ತಾರೆ. ಸೊ ನಿಮಗೆ ಮಲ್ಟಿಪಲ್ ಎಷ್ಟು ಬೇಕೋ ಅಷ್ಟನ್ನು ನೀವು ಆ್ಯಡ್ ಮಾಡ್ಕೋಬೋದು, ಇಲ್ಲೇ ಬೈ ಆ್ಯಂಡ್ ಸೆಲ್ ಪ್ಲೇಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ ಇವತ್ತಿಲ್ಲಿ 23,500 ಆಲ್ಮೋಸ್ಟ್ 200 ಲೆವೆಲಿಂದ ನಿಮಗೆ 344 ಆಲ್ಮೋಸ್ಟ್ 144 ಪಾಯಿಂಟ್ಸ್ ರ್ಯಾಲಿ ಕೊಟ್ಟಿದೆ ಮಧ್ಯಾಹ್ನ 1 ಗಂಟೆ ಆದಮೇಲೆ ಈ ಫಾಲ್ ಆದಾಗ ಅಲ್ವಾ. ಸೊ ಎರಡೂ ನೀವು ಸೈಮಲ್ಟೇನಿಯಸ್ ಆಗಿ ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು. ಟ್ರೇಡಿಂಗ್ ವ್ಯೂ ಎಲ್ಲರೂ ಇಂಟಿಗ್ರೇಟ್ ಮಾಡಬೇಕು, ಎಲ್ಲರೂ ಡೇಟಾ ತೊಗೊಳೋದು ಅದರಿಂದನೇ. ಬಟ್ ಬ್ರೋಕರ್ಗಳು ಸ್ವಲ್ಪ ಧಾರಾಳ ಮನಸ್ಸಿಂದ ಇದನ್ನು ಈ ಥರ ಫೀಚರ್ಗಳನ್ನು ಕೊಟ್ಟು ಮಲ್ಟಿಪಲ್ ಚಾರ್ಟ್ಸ್ ಹಾಕೋದನ್ನ ಕೊಟ್ಟು ಇಲ್ಲೇ ಬೈ ಸೆಲ್ ಆರ್ಡರ್ ಮಾಡೋದನ್ನ ಪ್ಲೇಸ್ ಮಾಡಿದ್ರೆ ಸಾಕಷ್ಟು ಹೆಲ್ಪ್ ಆಗುತ್ತೆ. ಹಾಗಂತ ನಾವು ಪ್ರತಿ ಸಲ ಬ್ರೋಕರಿಂದ ಬ್ರೋಕರ್ಗೆ ಚೇಂಜ್ ಆಗೋಕ್ಕಾಗ್ತಾ ಇರುತ್ತೆ, ಇಲ್ಲ, ಇಟ್ ಈಸ್ ಫಾರ್ ರೆಫರೆನ್ಸ್. ಈಗ ನಮ್ಮದು ಕೂಡ ಏನು ಮಾಡಿರ್ತೀವಿ, ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಿ ಪ್ಲೆಡ್ಜ್ ಮಾಡಿ ಟ್ರೇಡ್ ಮಾಡ್ತಾ ಇರ್ತೀವಿ. ಜಸ್ಟ್ ಬಿಕಾಸ್ ಒಂದು ಫೀಚರ್ಸ್ ಬಂತು ಅಂತಕ್ಕೋಸ್ಕರ ಇನ್ನೊಬ್ಬರಿಗೆ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಬಟ್ ಬೆಂಗಳೂರಲ್ಲೇ ಇರುವಂಥ ಕಂಪ್ನಿಯವ್ರದ್ದು ಹೆಡ್ ಕ್ವಾರ್ಟರ್ಸು ಫೈರ್ಸು ಒಂದಿಷ್ಟು ಹೊಸ ಫೀಚರ್ಸ್ನ ಕನ್ಸಿಸ್ಟೆಂಟಾಗಿ ತರ್ತಾ ಇದ್ದಾರೆ. ಹಾಗಾಗಿ ತಿರ್ಗಾ ಅಕೌಂಟ್ನ ಆ್ಯಕ್ಟಿವೇಟ್ ಮಾಡ್ಕೊಂಡಿದ್ದೆ. ಇನ್ನೂ ಯಾವುದಾದ್ರು ಒಂದಿಷ್ಟು ಫೀಚರ್ಗಳು ಕಣ್ಮುಂದೆ ಬಂತು ಅಂದರೆ ನಿಮಗೆ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಸಾಕಷ್ಟು ಫೀಚರ್ಸ್ಗಳನ್ನು ಕೊಟ್ಟಿದ್ದಾರೆ. ಎಗೇನ್ ಕೈ ಟ್ಯೂಟೋರಿಯಲ್ ಅಂತ ಸ್ಪೆಸಿಫಿಕ್ ಆಗಿ ಝೆರೋದ ಬಗ್ಗೆ ನಾವು ಮಾತಾಡಿದ್ವಿ, ಯಾಕಂದರೆ ಜಾಸ್ತಿ ಜನ ಅದು ಯೂಸ್ ಮಾಡ್ತಾಯಿದ್ರು ಅಂತ. ಬಟ್ ಟೆಕ್ನಾಲಜಿ ಓರಿಯೆಂಟೆಡ್ ಆಗಿದ್ದಾರೆ ಫೈರ್ಸು, ಹಾಗಾಗಿ ಇದನ್ನ ತಿಳಿಸ್ಕೊಡ್ಬೇಕು ಅಂತ ಅನಿಸ್ತು, ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ಸೊ ನೋಡೋಣ ಯಾವ ರೀತಿಯಾಗಿ CPI ಡೇಟಾ ಬರುತ್ತೆ, ಏನು ಮಾಡುತ್ತೆ ಮಾರ್ಕೆಟ್ ಅಂತ. ನಾಳೆ ಸೆನ್ಸೆಕ್ಸ್ನ ಎಕ್ಸ್ಪೈರಿ. ಸೆನ್ಸೆಕ್ಸ್ ಸ್ವಲ್ಪ ನಾನು BSE ಟ್ರ್ಯಾಕ್ ಮಾಡೋದು ಕಡಿಮೆ, ಬಟ್ ಕೇಳ್ತಾ ಇರ್ತಾರೆ ಕೆಲವರು. ಸೆನ್ಸೆಕ್ಸ್ ನೋಡಿ 74,100ರಲ್ಲಿ ಮ್ಯಾಕ್ಸ್ ಪೇನ್ ಕಾಣಿಸ್ತಾ ಇದೆ. ಇದರಲ್ಲೂ ಕೂಡ 74,500, 75,000 ಇಲ್ಲೆಲ್ಲ ದೊಡ್ಡ ಮಟ್ಟದಲ್ಲಿ ರೆಸಿಸ್ಟೆನ್ಸ್ ಬಿಲ್ಡಪ್ ಆಗಿದೆ ಇವತ್ತು. ಬಟ್ 74,000ದಲ್ಲಿ ಸದ್ಯಕ್ಕೆ ಸಪೋರ್ಟ್ ಇದೆ. ನಾಳೆನೂ ಹಿಂಗೆ ಇರುತ್ತಾ ಗೊತ್ತಿಲ್ಲ, ನೋಡೋಣ ಅಂತ ಏನಾಗ್ತಾ ಹೋಗುತ್ತೆ ಅಂತ. ಸೆನ್ಸೆಕ್ಸ್ ಚಾರ್ಟ್ಸ್ನ ನಾವು ಮಾತಾಡಲ್ಲ ಜಾಸ್ತಿ, ಬಟ್ ಯಾರಾದರೂ ಅದು ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೆನ್ಸೆಕ್ಸ್ ಎಕ್ಸ್ಪೈರಿ ಹಿಂದಿನ ದಿನ ಮಾತ್ರ ಬೇಕಾದರೆ ಸೆನ್ಸೆಕ್ಸ್ ಚಾರ್ಟ್ನ ಮಾತಾಡ್ತಾ ಹೋಗೋಣಂತೆ. ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.